ಹೊಸದಾಗಿ ಧ್ಯಾನಕ್ಕೆ ಬಂದಿರ್ತಾರಲ್ಲ ಅಂತ ಅವ್ರಿಗೆ ಧ್ಯಾನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಯಾವ ರೀತಿಯಾಗಿ ತಿಳಿಸೋದಿಕ್ಕೆ ಇಷ್ಟಪಡ್ತೀರಿ? ಈ ಧ್ಯಾನ ಅನ್ನೋ ಪದ ಲೋಕಾರೂಢಿಯಾಗಿ ಆಡುಭಾಷೆಯಾಗಿ ಕೂಡ ಬಳಕೆನಲ್ಲಿದೆ. ಎಲ್ರ ಬಾಯಲ್ಲೂ ಇರುತ್ತೆ ಅದು. ಯಾವ್ದಾದ್ರು ಒಂದೇ ವಿಚಾರವನ್ನ ಅಥವಾ ಯಾರ್ದಾರು ಒಬ್ರದೇ ನಕಾರಾತ್ಮಕ ವಿಚಾರನೇ ಕುತ್ಕೊಂಡ್ ಮಾತಾಡ್ತಾ ಇದ್ರೆ ಯಾಕೆ ಅವಂದೇ ಧ್ಯಾನ ಮಾಡ್ತಾ ಇದೀಯಾ, ಬಿಟ್ಟಾಕೋ, ಬಿಟ್ಬಿಟ್ಟು ಅದನ್ನೆಲ್ಲ ಅಂತ ಹೇಳೋದನ್ನು ಕೇಳಿದೀವಿ. ಕನ್ನಡ ಜಾನಪದ ಭಕ್ತಿಗೀತೆನಲ್ಲಿ ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅನ್ನೋ ಹಾಡಿದೆ. ಅದರ ಅರ್ಥ ಏನು ಅಂದ್ರೆ ಯಾವಾಗ್ಲೂ ದೇವರ ಧ್ಯಾನದಲ್ಲಿದ್ರೆ ಜೀವಕ್ಕೆ, ಆತ್ಮಕ್ಕೆ, ಮನಸ್ಸಿಗೆ ಸಮಾಧಾನ ಅನ್ನೋ ಅರ್ಥದಲ್ಲಿದೆ. ಈ ಹಾಡನ್ನ ಹೇಳ್ತಾರೆ, ಆದ್ರೆ ಧ್ಯಾನ ಮಾಡೋ ವಿಧಾನ ಗೊತ್ತಿಲ್ದಿದ್ರು ಧ್ಯಾನ ಅನ್ನೋ ಪದ ಅವ್ರಿಗೆ ಪರಿಚಯ ಇದೆ. ಇನ್ನು ಕೆಲವರು ಧ್ಯಾನ ಅಂತ ಎಷ್ಟೇ ಸಲ ಹೇಳ್ಕೊಟ್ರು ಅವ್ರುಗಳು ಜ್ಞಾನ ಅಂತ ಹೇಳೋರು ಇದ್ದಾರೆ. ಅಂದ್ರೆ ಜ್ಞಾನ ಅನ್ನೋ ಅರ್ಥದಲ್ಲಿ, ತಿಳುವಳಿಕೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಜ್ಞಾನ ಅಂತ. ಇದು ಸರಿನೇ. ಧ್ಯಾನದಿಂದ ಜ್ಞಾನ ಸಿಗುತ್ತೆ ಅನ್ನೋದು ಒಂದು ಸತ್ಯವಾದ ವಿಷಯನೇ ಹೌದು. ಈ ಧ್ಯಾನ, ಜ್ಞಾನ ಅನ್ನೋ ಪದಗಳ ಪರಿಚಯ ಹೆಚ್ಚಿನ ಜನಕ್ಕಿದೆ. ಅಳವಡಿಕೆಗೆ ಬಂದಾಗ ಖಂಡಿತ ತಿಳಿಸ್ಕೊಡ್ಲೇಬೇಕಾಗತ್ತೆ ನಾವು. ನಾವು ಧ್ಯಾನಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಾಗ ಪತ್ರಿ ಸರ್ ನಮ್ಗೆ ಧ್ಯಾನ ಅಂದ್ರೆ ಏನು ಅಂತ ಹೇಗೆ ವಿವರಿಸಿದ್ರು ಅಂದ್ರೆ, ಏನನ್ನು ತಿಂದೇ ಇರೋದು ಉಪವಾಸ, ಏನನ್ನು ಮಾತನಾಡದೆ ಇರೋದು ಮೌನ, ಏನನ್ನು ಆಲೋಚಿಸದೆ ಇರೋದು ಧ್ಯಾನ, ಮನಸ್ಸನ್ನ ಶೂನ್ಯಗೊಳಿಸೋದೇ ಧ್ಯಾನ ಅಂತ ಹೇಳಿದ್ರು ನಮ್ಗೆ. ಆಮೇಲೆ ಅದೆಷ್ಟು ಮೌಲ್ಯಯುತ ಅಂತ ಹೇಳಕ್ ಹೇಳಿದ್ರು. ಉಪವಾಸ 10 ರೂಪಾಯಿಗೆ ಸಮ ಆದ್ರೆ ಮೌನ 100 ರೂಪಾಯಿಗೆ ಸಮ, ಧ್ಯಾನ ಅನ್ನೋದು 1000 ರೂಪಾಯಿಗೆ ಸಮ ಅಂತ ಹೇಳ್ತಾ, ಶರೀರಕ್ಕೆ ಹೇಗೆ ಆಹಾರ ಬೇಕೋ ಹಾಗೆ ಆತ್ಮಕ್ಕೆ ಆಹಾರ ಮೌನ, ಧ್ಯಾನ ಅಂತ ತಿಳಿಸಿದ್ರು. ಇನ್ನೂ ಸುಲಭವಾಗಿ ಹೇಳೋದಕ್ಕೆ ನಾವು ಮುಳುಗ್ಬೇಕು ಅದರಲ್ಲೇ ಅಂತ ಹೇಳಕ್ಕೆ ಏನ್ ಹೇಳಿದ್ರು ಅಂದ್ರೆ, ನದಿಯಲ್ಲಿ ಮುಳುಗಿದ್ರೆ ಸ್ನಾನ, ನಿನ್ನಲ್ಲಿ ನೀನು ಮುಳುಗಿದ್ರೆ ಧ್ಯಾನ ಅಂತ ಹೇಳಿದ್ರು. ನೀರ್ನಲ್ಲಿ ಮುಳುಗಿದ್ರೆ ಸ್ನಾನ, ಶ್ವಾಸದಲ್ಲಿ ಮುಳುಗಿದ್ರೆ ಧ್ಯಾನ ಅಂತಂದ್ರೆ ನಮ್ಮ ಗುರುಗಳಾದ ಪತ್ರಿ ಸರ್ ಅವ್ರು ನಮ್ಗೆ ಸರಳವಾಗಿ ತಿಳಿಸಿದ್ರು. ಇನ್ನೂ ಸರಳವಾಗಿ ಹೇಳೋದಾದ್ರೆ, ನಡೆದು ಹೋಗಿರೋ, ಕಳೆದು ಹೋಗಿರೋ ಭೂತ ಭವಿಷ್ಯದ ಘಟನೆಗಳನ್ನ ಅಥವಾ ಯಾವ್ದ್ರ ಬಗ್ಗೆನೂ ಆಲೋಚನೆ ಮಾಡದೆ, ಏನನ್ನೂ ಮಾಡದೆ, ಇಂದ್ರಿಯಗಳಿಗೆ ಕೆಲಸ ಕೊಡದೇನೆ ಕಣ್ಮುಚ್ಚಿ ದೇಹದಲ್ಲಿ ನಮ್ಮ ಪ್ರಯತ್ನವಿಲ್ಲದೆ ನಡೆಯೋ ಉಸಿರಾಟವನ್ನ ಗಮನಿಸೋದೇನೆ, ವರ್ತಮಾನದಲ್ಲಿರೋದನ್ನೇ ಧ್ಯಾನ ಅಂತ ಸರಳವಾಗಿ ತಿಳಿಸ್ಕೊಡ್ಬಹುದು. ಅದ್ಭುತ. ಎಷ್ಟು ಕೋನಗಳಲ್ಲಿ, ಎಷ್ಟು ಸರಳವಾದ ಪದಗಳಲ್ಲಿ ವಿಚಾರಗಳನ್ನ ತಿಳಿಸಿದ್ದೀರಿ ಅಂದ್ರೆ ಎಂಥವ್ರಿಗೂ ಕೂಡ ಧ್ಯಾನ ಅಂದ್ರೆ ಏನು ಅನ್ನೋದು ಅರ್ಥ ಆಗುತ್ತೆ. ಅದು ಪತ್ರಿಜಿಯವರು ಯಾವ ರೀತಿಯಾಗಿ ಹೇಳಿದಾರೋ ಅದನ್ನ ಯಥಾವತ್ತಾಗಿ ಅದೇ ರೀತಿಯಾಗಿ ನಮ್ಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು.